ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸನ್ನು ನೋಡಿ. ಮತ್ತು ನಾನು ಗಾರ್ಡನಿಂಗ್ ವಿಡಿಯೋಸ್ ಮತ್ತು ಕುಕ್ಕಿಂಗ್ ವಿಡಿಯೋಸನ್ನು ಹಾಕ್ತೀನಿ. ಗಣೇಶ ಹಬ್ಬಕ್ಕೆ ಗಣೇಶನಿಗೆ ಪ್ರಿಯವಾದ ಮೋದಕವನ್ನು ಗರಿಗರಿಯಾಗಿ ಮಾಡೋದು ಹೇಗೆ, ಖಾಲಿ ಆಗೋವರೆಗೂ ಇದೇ ರೀತಿ ಗರಿಗರಿಯಾಗಿರಲಿಕ್ಕೆ ನಾನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಆಲ್ರೆಡಿ ಕಜ್ಜಾಯ ಮತ್ತು ವಡೆ ಮತ್ತು ಚಕ್ಲಿನ ಮಾಡೋದು ಹೇಗೆ ಅಂತ ಹೇಳಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ಮಾಡ್ಬೋದು, ತುಂಬ ಈಸಿಯಾಗಿ ಮಾಡ್ಬೋದು. ಈ ಮೋದಕ ಕೂಡ ಅಷ್ಟೇ ತುಂಬ ಈಸಿಯಾಗಿ ಹೇಗೆ ಮಾಡೋದು, ಬೇಗ ಆಗಲಿಕ್ಕೆ ನಾವು ಅದನ್ನು ಹೇಗೆ ಮಾಡಿದರೆ ತುಂಬ ಬೇಗ ಮಾಡ್ಬೋದು. ಹಬ್ಬದ ದಿವಸ ಎಲ್ಲ ನಮಗೆ ತುಂಬ ಕೆಲಸಗಳಿರುತ್ತಲ್ಲ, ಹಾಗಾಗಿ ಹೇಗೆ ಅದು ಬೇಗ ಆಗ್ಲಿಕ್ಕೆ ಮಾಡೋದು ಅಂತಲೂ ಹೇಳಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ. ಲೈಕ್ ಮಾಡದೆ ಹೋದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ. ನಾನಿಲ್ಲಿ ಚಿರೋಟಿ ರವಾನ ಒಂದು 2-3 ಸ್ಪೂನ್ ಆಗುವಷ್ಟು ತೊಗೊಂಡು ಸ್ವಲ್ಪ ನೀರನ್ನು ಹಾಕ್ಕೋತೀನಿ. 1 ಗ್ಲಾಸಷ್ಟು ನೀರನ್ನು ಹಾಕಿ 1 ಅವರ್ ಇಲ್ಲ ಒಂದು 10-15 ನಿಮಿಷ ನೆನೆಸ್ಕೊಂಡ್ರೂ ಸಾಕಾಗತ್ತೆ. ಅದು ಚೆನ್ನಾಗಿ ನೆಂದಿರತ್ತೆ ನೋಡಿ, ಈ ರೀತಿ ನೆಂದಿರತ್ತೆ. 15 ನಿಮಿಷ ಬಿಡೋ ಅಷ್ಟೊತ್ತಿಗೆ ನಾವಿಲ್ಲಿ ಕಾಯಿ ತುರಿನ ಅಲ್ಲ ಮಿಕ್ಸ್ ಮಾಡ್ಕೊಬಿಡೋಣ. ನೋಡಿ, ನಾನಿಲ್ಲಿ 2 ಬೌಲ್ ಆಗುವಷ್ಟು ಕಾಯಿ ತುರಿನ ತೊಗೋತೀನಿ. ನೋಡಿ, ಬೌಲ್ ಅಳತೆಯಲ್ಲಿ ನಾವು ತೊಗೊಂಡ್ರೆ ಬೆಲ್ಲ ಹಾಕೋಕ್ಕೆ ನಮಗೆ ಈಸಿ ಆಗುತ್ತೆ ಅಂತ ಅಷ್ಟೇ. ಇಲ್ಲಾಂದರೆ ನೀವು ನಿಮ್ಮ ಅಳತೆಗೆ ಸರಿಯಾಗಿ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಾನಿಲ್ಲಿ 2 ಬೌಲಿಗೆ ಒಂದು ಅರ್ಧ ಬೌಲ್ ಆಗುವಷ್ಟು ನೀವು ಇಲ್ಲಿ ಹಾಕ್ಕೊಂಡ್ರೆ ಸಾಕಾಗತ್ತೆ. ತುಂಬ ಹಾಕ್ಕೊಂಡ್ರೆ ಸಿಹಿ ಆಗಿಬಿಡತ್ತೆ, ಮತ್ತು ಆಮೇಲೆ ನಾವು ಎಣ್ಣೆಗೆ ಬಿಟ್ಟಾಗ ಅದು ಪಾಕ ಎಲ್ಲ ಬಿಟ್ಕೊಬಿಡತ್ತೆ. ಹಾಗಾಗಿ ಅರ್ಧದಷ್ಟನ್ನು ನಾವು ಕಾಯಿ ತುರಿಯ ಅರ್ಧದಷ್ಟನ್ನು ಬೆಲ್ಲನ ಹಾಕ್ಕೋಬೇಕು. ನೀವು ಈ ಅಚ್ಚು ಬೆಲ್ಲ ಕೂಡ ತೊಗೋಬೋದು, ಇಲ್ಲ ಕೆಲವೊಬ್ಬರು ಸಕ್ಕರೆಯಲ್ಲಿ ಕೂಡ ಮಾಡ್ತಾರೆ. ಆದರೆ ನಾನಿಲ್ಲಿ ಬೆಲ್ಲದಲ್ಲೇ ಮಾಡ್ತೀನಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಆರ್ಗ್ಯಾನಿಕ್ ಬೆಲ್ಲವನ್ನು ತೊಗೋತೀನಿ, ಗಟ್ಟಿ ಬೆಲ್ಲ. ನೋಡಿ, ಅರ್ಧದಷ್ಟು ಬೆಲ್ಲನ ತೊಗೋತೀನಿ. ಅರ್ಧ ತೊಗೊಂಡ್ರೆ ಸರಿಯಾಗಿರುತ್ತೆ, ಆ ಅಳತೆಗೆ ಪಾಕ ಕೂಡ ಸರಿ ಬರುತ್ತೆ. ನೋಡಿ, ಈ ರೀತಿ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ನೋಡಿ, ಅದು ಇಲ್ಲಾಂದರೆ ತಳ ಹತ್ಬಿಡುತ್ತೆ. ದಪ್ಪ ತಳದ ಪಾತ್ರೆನ ತೊಗೊಳ್ಳಿ. ನೋಡಿ, ಈ ರೀತಿ ನೀರು ಆಗತ್ತೆ. ಅದು ಸ್ವಲ್ಪ ನಾವು ಗ್ಯಾಸ್ ಅಲ್ಲಿ ಬಿಸಿ ಮಾಡುವಾಗ ನೋಡಿ, ಈ ರೀತಿ ನೀರೆಲ್ಲ ಬಿಟ್ಕೊಬಿಡತ್ತೆ. ಇದು ಸ್ವಲ್ಪ ನೀರು ಬಿಟ್ಟು ಆದಮೇಲೆ, ಸ್ವಲ್ಪ ಆರಿದ ಮೇಲೆ ನಾವು ಇದಕ್ಕೆ ಎಳ್ಳನ್ನು ಹಾಕ್ಕೋಬೇಕು. ಬಿಳಿ ಎಳ್ಳನ್ನು ತೊಗೋತೀನಿ ನಾನು. ನೋಡಿ, ಇಷ್ಟ ಆಗಿದೆ. ಈಗ ಇನ್ನೊಂದು ಸ್ವಲ್ಪ ಆರಿದ ಮೇಲೆ ನಾನು ಇದಕ್ಕೆ ಎಳ್ಳನ್ನು ತೊಗೋತೀನಿ. ನೀವು ಎಳ್ಳನ್ನು ಎಷ್ಟು ಹಾಕ್ಕೋತೀರೋ ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ 4 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಎಳ್ಳನ್ನು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಈ ಎಳ್ಳನ್ನು ನಾವು ಹುರಿಯೋ ಅವಶ್ಯಕತೆ ಇಲ್ಲ, ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಲ್ಲ, ಹಾಗಾಗಿ ನಾನಿಲ್ಲಿ ಹುರಿದಿಲ್ಲ. ನೀವು ಬೇಕಾದರೆ ಎಳ್ಳನ್ನು ಹುರಿದು ಹಾಕೋಬಹುದು, ಬೇಕಾಗಲ್ಲ. ಯಾಕೆಂದರೆ ನಾವು ಎಣ್ಣೆಯಲ್ಲಿ ಆಮೇಲೆ ಫ್ರೈ ಮಾಡ್ತೀವಲ್ಲ, ಹಾಗಾಗಿ ಈ ರೀತಿ ಎಳ್ಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕುದಿ ಬರ್ತಾ ಇದೆ. ನಾನಿಲ್ಲಿ 4 ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ಇಲ್ಲಿ ಎಳ್ಳೆಲ್ಲ ಅಳತೆ ಏನು ಬೇಕಾಗಲ್ಲ. ನೋಡಿ, ಈ ರೀತಿ ಹದವಾಗತ್ತೆ. ನೋಡಿ, ಇಷ್ಟು ಹದ ಬರಬೇಕು. ಚೆನ್ನಾಗಿ ಪಾಕ ಬಂದರೆ ಅದು ಆಮೇಲೆ ಅದು ರಸ ಆಗಲ್ಲ. ಆಗ ನಾವು ಎಷ್ಟು ದಿನ ಇಟ್ಟರೂ ಅದು ಮೆತ್ತಗಾಗಲ್ಲ. ಇಲ್ಲಿ ಪಾಕ ಬರದೆ ಹೋದರೆ ಅದು ನಾವು ಈ ಗೋಧಿ ಹಾಳೆನ ಮಾಡ್ತೀವಲ್ಲ, ಅದು ಮೆತ್ತಾಗಿಬಿಡತ್ತೆ. ಹಾಗಾಗಿ ಚೆನ್ನಾಗಿ ಪಾಕ ಬರಬೇಕು. ಚೆನ್ನಾಗಿ ಪಾಕ ಬಂದು ನಾವು ಅದನ್ನು ಇಳಿಸಿಟ್ಕೊಳ್ಳೋಣ. ಅದು ತಣ್ಣಗಾದರೆ ನಮಗೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ನಾವು ಹಿಟ್ಟನ್ನೆಲ್ಲ ಕಲಸೋಷ್ಟೊತ್ತಿಗೆ ಮತ್ತು ಎಲ್ಲ ರೊಟ್ಟಿ ಥರ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದು ತಣ್ಣದಿರುತ್ತೆ. ನೋಡಿ, ನಾನಿಲ್ಲಿ ಗೋಧಿ ರವೆನ ನೆನೆ ಹಾಕ್ಕೊಂಡಿದ್ನಲ್ಲ, ಆ ನೆನೆ ಹಾಕ್ಕೊಂಡಿರೋಂಥ ಗೋಧಿ ರವೆಗೆ ನೋಡಿ ಒಂದು 4 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನಾವು ಇದಕ್ಕೆ ಮೋದಕಕ್ಕೆ ಉಪ್ಪನ್ನು ಹಾಕಲ್ಲ, ಯಾಕಂದರೆ ದೇವರಿಗೆ ಪ್ರಿಯವಾದ ನೈವೇದ್ಯವಾಗಿರೋದ್ರಿಂದ ಇದಕ್ಕೆ ನಾವು ಉಪ್ಪನ್ನು ಹಾಕದೆ ನಾವು ಮಾಡ್ತೀವಿ. ನೀವು ಬೇಕಾದರೆ ಹಾಕ್ಕೋಬೋದು, ಆದರೆ ನಾವು ಹವ್ಯಕರು ಇದಕ್ಕೆ ಉಪ್ಪನ್ನು ಹಾಕಲ್ಲ ಅಂತ ನನ್ನ ಭಾವನೆ. ಅದು ನಮ್ಮನೇಲಂತೂ ಹಾಕಲ್ಲ, ಉಪ್ಪನ್ನು ಹಾಕದೆ ಈ ರೀತಿ ಮಾಡ್ತಾರೆ. ನೋಡಿ, ಈ ರೀತಿ ಚೆನ್ನಾಗಿ ಗಟ್ಟಿಯಾಗೋವರೆಗೂ ನಾವು ಹಿಟ್ಟನ್ನು ಹಾಕಿ ಕಲಿಸ್ಕೋಬೇಕು. ನಾವಿಲ್ಲಿ ಎಷ್ಟು ಗಟ್ಟಿಯಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ನೋಡ್ಬೋದು, ಇಷ್ಟು ಗಟ್ಟಿಯಾಗಿ ಬಂದಿದೆ. ನಾವು ರೊಟ್ಟಿ ಹದಕ್ಕಿಂತನೂ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ.
ಗಟ್ಟಿಯಾಗಿ ಬರುತ್ತೆ, ಇಲ್ಲ ಅಂದರೆ ಮಿದುವಾಗಿಬಿಡತ್ತೆ. ನೋಡಿ ಈ ರೀತಿ ಗಟ್ಟಿಯಾಗಿ ಕಲಸಿಟ್ಕೊಂಡು ನಾವು ಅದನ್ನು ಸಣ್ಣ ಸಣ್ಣ ಉಂಡೆಗಳ ಹಾಗೆ ಮಾಡಿ ಕೂಡ ನಾವು ಅದನ್ನು ಲಟ್ಟಿಸ್ಬೋದು. ನೋಡಿ ಸ್ವಲ್ಪ ನೋಡಿ ಈ ರೀತಿ ಸಣ್ಣ ಉಂಡೆ ತಗೊಂಡು ನಾನು ಅದನ್ನು ಲಟ್ಟಿಸ್ಕೋತೀನಿ. ನೋಡಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೋಬೇಕು. ಸ್ವಲ್ಪ ತಿಳುವಾನೇ ಇರಬೇಕು, ತುಂಬ ದಪ್ಪ ಇದ್ದರೆ ಅದು ಮೆದುವಾಗಿಬಿಡತ್ತೆ, ಗರಿ ಗರಿ ಆಗಲ್ಲ. ನೋಡಿ ಈ ರೀತಿ ತೆಳುವಾಗಿ ನಾವು ಅದನ್ನು ಲಟ್ಟಿಸ್ಕೋಬೇಕು. ನೋಡಿ ಇದನ್ನು ನಾವು ಎಲ್ಲ ಗೋಧಿ ಹಿಟ್ಟನ್ನು ಇದೇ ರೀತಿ ಲಟ್ಟಿಸ್ಕೊಂಡು ಆಮೇಲೆ ನಾವು ತುಂಬಬೇಕು. ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡು ತುಂಬಿದರೆ ಸಾಕಾಗತ್ತೆ, ಇಲ್ಲ ಅಂದರೆ ಅದೆಲ್ಲ ಹೀರ್ಕೊಬಿಡತ್ತೆ. ಹಾಗಾಗಿ ನೋಡಿ ಎಲ್ಲವನ್ನು ನಾನಿಲ್ಲಿ ಲಟ್ಟಿಸ್ಕೊಬಂದಿದ್ದೀನಿ. ಈ ರೀತಿ ಕೂಡ ಲಟ್ಟಿಸೋಬಹುದು. ಇದು ಸ್ವಲ್ಪ ವೇಸ್ಟ್ ಆಗುತ್ತೆ, ನಮಗೆ ಆ ಸೈಜಲ್ಲಿ ಮಾಡೋಕ್ಕೆ ಬರಲ್ವಲ್ಲ. ಹಾಗಾಗಿ ಮತ್ತೆ ಒಂದು ಮೆಥಡಲ್ಲಿ ಕೂಡ ನಾನಿಲ್ಲಿ ಹೇಳಿದ್ದೀನಿ, ಮುಂದೆ ನೋಡ್ತಾ ಹೋಗಿ. ನೋಡಿ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನು ಹಾಗೆ ಮಾಡ್ಕೊಳ್ತೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ಉಂಡೆನ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಒಂದು ಸ್ವಲ್ಪನೂ ಕೈಗೆ ಅಂಟಲ್ಲ. ಈ ರೀತಿ ಇದ್ದರೆ ಅದು ಆಮೇಲೆ ಮೆದುವಾಗಲ್ಲ. ನೋಡಿ ಈ ರೀತಿ ಎಲ್ಲವನ್ನು ಉಂಡೆ ಥರ ಮಾಡ್ಕೋತೀನಿ. ಈಗ ಈ ಲಟ್ಟಿಸಿರೋ ಅಂಥ ಈ ರೊಟ್ಟಿಗೆ ನಾನು ಇದನ್ನು ನೋಡಿ ಈ ರೀತಿ ಸ್ವಲ್ಪ ನೆರಿಗೆ ಥರ ಮಾಡಿ ನಾವು ಅದನ್ನು ತುಂಬಬೇಕು. ನೋಡಿ ಈ ರೀತಿ ಗಟ್ಟಿಯಾದವಾಗ ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಈಗ ನೋಡಿ ಇಲ್ಲಿ ಪ್ರೆಸ್ ಮಾಡಿ ಈ ರೀತಿ ಸ್ವಲ್ಪ ಟ್ವಿಸ್ಟ್ ಮಾಡಿದರೆ ಅದು ಚೆನ್ನಾಗಿ ಆಕಾರ ಬರುತ್ತೆ. ಮೇಲಿರೋದನ್ನು ಕಟ್ ಮಾಡಬೇಕು. ನೋಡಿ ಈ ರೀತಿ ಟ್ವಿಸ್ಟ್ ಮಾಡಬೇಕು. ಈ ರೀತಿ ಮಾಡಿದರೆ ಎಷ್ಟು ಚೆನ್ನಾಗಿ ಬರುತ್ತೆ. ಮೇಲೆ ಅದು ನಾವು ಟ್ವಿಸ್ಟ್ ಮಾಡಿರೋದು ಸ್ವಲ್ಪ ಜಾಸ್ತಿ ಇದ್ದರೆ ಮೆದುವಾಗಿಬಿಡತ್ತೆ, ಹಾಗಾಗಿ ಸ್ವಲ್ಪ ಕಡಿಮೆನೇ ಇಡಬೇಕು. ನೋಡಿ ಈ ರೀತಿ ಟ್ವಿಸ್ಟ್ ಮಾಡಬೇಕು, ಚೆನ್ನಾಗಿ ಆಕಾರ ಬರುತ್ತೆ. ನೋಡಿ ನಾನಿಲ್ಲಿ ಮತ್ತೊಂದು ಮೆಥಡಲ್ಲಿ ನಾನು ಹೇಳ್ತೀನಿ. ದೊಡ್ಡದಾದ ಉಂಡೆನೇ ತೊಗೊಂಡಿದ್ದೀನಿ, ಹಾಗೆ ಗೋಧಿ ಹಿಟ್ಟಲ್ಲಿ ಅದ್ಕೋತೀನಿ. ನಾವು ಇಲ್ಲಿ ದೊಡ್ಡದಾಗಿ ರೊಟ್ಟಿನ ಮಾಡಿಕೊಂಡು ಕಟ್ ಮಾಡಿಕೊಂಡು ಮಾಡೋದ್ರಿಂದ ವೇಸ್ಟು ಕೂಡ ಜಾಸ್ತಿ ಆಗಲ್ಲ, ಮತ್ತು ಬೇಗ ಆಗುತ್ತೆ ನಾವು ಈ ರೀತಿ ಮಾಡೋದ್ರಿಂದ. ನೋಡಿ ಈ ರೀತಿ ದೊಡ್ಡದಾಗಿ ಒಂದು ರೊಟ್ಟಿನ ಮಾಡ್ಕೊಬಿಡ್ತೀನಿ. ನಮಗೆ ಹಬ್ಬಗಳಲ್ಲೆಲ್ಲ ತುಂಬ ಕಜ್ಜಾಯಗಳನ್ನು ಮಾಡೋದಿರುತ್ತೆ, ಆಗ ನಾವು ಈ ರೀತಿ ಮಾಡೋದ್ರಿಂದ ನಮಗೆ ಅದು ಬೇಗ ಆಗತ್ತೆ, ಟೈಮ್ ಜಾಸ್ತಿ ಬೇಕಾಗಲ್ಲ. ನೋಡಿ ಈ ರೀತಿ ದೊಡ್ಡದಾಗಿ ತಿಳುವಾಗಿ ಮಾಡ್ಕೋತೀನಿ. ನೋಡಿ ಈಗ ನಾನು ಅದನ್ನು ಕಟ್ ಮಾಡ್ಕೋತೀನಿ. ನೋಡಿ ನೋಡಿ ಈ ರೀತಿ ಇಷ್ಟು ದೊಡ್ಡ ಸೈಜಲ್ಲಿದ್ದರೆ ಸಾಕು. ನಾವು ತುಂಬ ದೊಡ್ಡದಾಗಿ ಮೋದಕಗಳನ್ನು ಮಾಡಲ್ಲ ನಾನಿಲ್ಲಿ. ಆ ಸೈಜಲ್ಲಿ ಎಷ್ಟಿದೆಯೋ ಅಷ್ಟನ್ನು ಮೋದಕನ ಮಾಡ್ತೀನಿ. ನೋಡಿ ಈ ರೀತಿ ಸಣ್ಣದಾಗಿ ಮಾಡ್ಕೋತೀನಿ. ನೋಡಿ ಸಣ್ಣದಾಗಿ ಮೋದಕನ ನಮಗೆ ಯಾರಿಗಾದರೂ ಪ್ರಸಾದ ಅಂತ ಕೊಡಲಿಕ್ಕೂ ಕೂಡ ಈ ರೀತಿ ಸಣ್ಣದಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಒಂದೊಂದನ್ನು ಕೊಡ್ಬೋದು. ನೋಡಿ ಈ ರೀತಿ ಸಣ್ಣದಾಗಿ ಮಾಡ್ತೀನಿ. ನೋಡಿ ಈ ರೀತಿ ಸಣ್ಣದಾಗಿದ್ದಕ್ಕೂ ಸ್ವಲ್ಪ ವೇಸ್ಟ್ ಕಡಿಮೆ ಆಗುತ್ತೆ ನಾವು ಈ ರೀತಿ ಕಟ್ ಮಾಡಿಕೊಂಡು ಮಾಡೋದ್ರಿಂದ. ನಿಮಗೆ ಯಾವ ರೀತಿ ಇಷ್ಟ ಆಗಿದೆ ಅಂತ ಕಾಮೆಂಟ್ ಮಾಡಿ. ಹಾಗೆ ನೋಡಿ ನಾನಿಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡು ಇದಿಷ್ಟು ನಾವು ತುಂಬಿಕೊಂಡು ಎಣ್ಣೆ ಸ್ವಲ್ಪ ನಮಗೆ ಮೀಡಿಯಮ್ ಫ್ಲೇಮಲ್ಲೇ ನಾವಿಲ್ಲಿ ಅದನ್ನು ಬೇಯಿಸಬೇಕಾಗತ್ತೆ, ಇಲ್ಲ ಅಂದರೆ ಅದು ಹತ್ತು ಹೋಗಿಬಿಡತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ನಾವಿಲ್ಲಿ ಇದನ್ನು ಕರ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ನಿಧಾನವಾಗಿ ಬೇಯಿಸ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲೆಲ್ಲ ಮಾಡಿದರೆ ನಮಗೆ ಅದು ಕಪ್ಪಾಗಿಬಿಡತ್ತೆ ಮೇಲೆ, ಹಾಗಾಗಿ ಲೋ ಫ್ಲೇಮಲ್ಲೇ ನಾವು ಅದನ್ನು ಬೇಯಿಸ್ಕೋಬೇಕಾಗತ್ತೆ ಗೋಲ್ಡನ್ ಬರೋವರೆಗೆ. ನೋಡಿ ಈ ರೀತಿ ಇಷ್ಟನ್ನು ನಮಗೆ ಒಂದೇ ಸಾರಿಗೆ ಆಗೋಗ್ಬಿಡತ್ತೆ. ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ನಾನು ಇದನ್ನು ತೆಕ್ಕೋತೀನಿ, ಒಂದು ಸ್ಟ್ರೈನರಿಗೆ ಹಾಕ್ಕೋತೀನಿ, ತೆಗೆದು ಎಲ್ಲವನ್ನು. ನೋಡಿ ಈ ರೀತಿ ಗರಿಗರಿಯಾದ ಮೋದಕ ರೆಡಿ ಆಗುತ್ತೆ. ಹಬ್ಬಗಳಲ್ಲಿ ನಮ್ಮ ಗಣೇಶನಿಗೆ ನೈವೇದ್ಯಕ್ಕೆ ಕೊಡುವ ಮೋದಕ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಬೆಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಪಾಕ ಹೊರಗಡೆ ಬರುತ್ತೆ. ನಂದು ಬೆಲ್ಲ ಜಾಸ್ತಿ ಆಗಿತ್ತು, ನೋಡಿ ಸ್ವಲ್ಪ ಪಾಕ ಬಂದಿದೆ. ನಾನು ಅರ್ಧದಷ್ಟನ್ನು ಹಾಕಿಲ್ಲ, ಮುಕ್ಕಾಲು ಭಾಗದಷ್ಟು ಬೆಲ್ಲನ ಹಾಕ್ಕೊಂಡಿದ್ದೆ, ಹಾಗಾಗಿ. ಆದರೂ ಕೂಡ ಇದು ಗರಿಗರಿಯಾಗೇ ಇತ್ತು. ನೋಡಿ ಗರಿಗರಿಯಾಗೇ ಬಂದಿದೆ. ನಾವು ಪಾಕಗಳನ್ನು ಗಟ್ಟಿಯಾಗಿ ಮಾಡ್ಕೊಂಡಿರ್ತೀವಲ್ಲ, ಹಾಗಾಗಿ ಮತ್ತೇನೂ ಆಗಲ್ಲ. ಎಣ್ಣೆಯಲ್ಲಿ ಸ್ವಲ್ಪ ಬೆಲ್ಲ ಎಲ್ಲ ಬಿಟ್ಕೊಳ್ಳುತ್ತೆ ಅಷ್ಟೇ. ಫ್ರೆಂಡ್ಸ್, ಈ ಮೋದಕ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಬ್ಬಗಳಿಗೆ ಇದೇ ರೀತಿ ಮೋದಕಗಳನ್ನು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಅತ್ರಸ ಅಂದರೆ ಕಜ್ಜಾಯ ಮಾಡೋ ರೆಸಿಪಿ ಬೇಕಾದರೆ ನನ್ನ ಚಾನಲಲ್ಲಿ ಇದೆ, ನೋಡಿ.